ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಗಸ್ಟ್ 10ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಮುಂಭಾಗ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಹಾಗೂ ಸಿಐಟಿಯು ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ಜೈಲ್ ಭರೋ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಗುಡಿಬಂಡೆ ಪಟ್ಟಣದ ಸಿಪಿಎಂ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಜಯರಾಮ್ ರೆಡ್ಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ಮತ್ತು ರೈತ ವಿರೋಧಿ ನೀತಿಗಳ ವಿರುದ್ಧ ಈ ಪ್ರತಿಭಟನೆ ಆಯೋಜಿಸಲಾಗಿದೆ ಎಂದು ಹೇಳಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಕೇಂದ್ರ ಸರ್ಕಾರಗಳ ವಿರುದ್ಧ ಇವತ್ತು ನಾವು ಏನು 10ನೇ ತಾರೀಕು ಜೈಲ್ಬರೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಇದರ ಉದ್ದೇಶ ಏನೆಂದರೆ ಇವತ್ತು ರೈತರ ಪರಿಸ್ಥಿತಿ, ಕಾರ್ಮಿಕರ ಪರಿಸ್ಥಿತಿ ಯಾವ ಥರ ಸರ್ಕಾರಗಳನ್ನು ನಮ್ಮನ್ನು ತುಳಿತಕ್ಕೆ ಒಳಗಾಗಿ ಮಾಡ್ತಾ ಇದೆ, ಅದರ ವಿರುದ್ಧವಾಗಿ ಅಂದರೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಬೆಂಬಲ ಘೋಷಣೆ ಮಾಡುತ್ತಾ ಇವತ್ತು ರೈತರ ಪರಿಸ್ಥಿತಿ ಏನಂದರೆ ಬೆಳೆದ ಬೆಳೆಗಳಿಗೆ ಮಾರ್ಕೆಟ್ ಬೆಲೆ ಇಲ್ಲ, ಮತ್ತೆ ಇವಾಗ ಈ ವರ್ಷ ಮಳೆ ಇಲ್ಲ. ಮಳೆ ಇಲ್ಲದೆ ಕಾರಣ ಇವತ್ತು ಏನಾಗ್ತಾ ಇದೆ ಅಂದ್ರೆ ಜೋಳ ಎಲ್ಲ ರೈತರು ಆಗ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ. ಈಗ ಏನು 50% ಕೂಡ ಬಿತ್ತನೆ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಏನು ರೈತರು ಅಲ್ಲಿ ಹೈನುಗಾರಿಕೆಯನ್ನು ನೋಡಿ ಜೀವನ ನಡೆಸ್ತಾರೆ ನಮಗೆ ಈ ಭಾಗದಲ್ಲಿ. ಇಷ್ಟ ಪರಿಸ್ಥಿತಿಯಲ್ಲಿ ನಮ್ಮ ಏನು ಯೂನಿಯನ್ ಅವರು, ನಮ್ಮ ಚಿಕ್ಕಬಳ್ಳಾಪುರದ ಯೂನಿಯನ್ ಅವರು ರೈತರಿಗೆ ₹1.45 ಕಡಿಮೆ ಮಾಡಿದ್ದಾರೆ ಲೀಟರ್. ಯಾವ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಯೂನಿಯನ್ ಕೂಡ ಇಳಿಸಿಲ್ಲ ರೇಟ್, ಹಾಲಿನ ರೇಟ್. ಈ ಚಿಕ್ಕಬಳ್ಳಾಪುರ ಯೂನಿಯನ್ ಮಾತ್ರ ಚಿನ್ನೂಲ್ ಏನಿದೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು 1000 ಜನ ಮನೆ ನಿವೇಶನ ಬೇಕು ಅಂತ ಸುಮಾರು ಅರ್ಜಿಗಳು ಬಂದಿದೆ. 151 ಎಕರೆ ಬೇಕಾಗುತ್ತೆ ನಮ್ಮ ತಾಲೂಕಿನಲ್ಲೇ ವಸತಿಗೆ ಅಪ್ಲೈ ಮಾಡಿಕೊಂಡಿರುವಂತಹ ಜನರಿಗೆ. ಆದರೆ ನಮ್ಮ ಈವಾಗಲೇ ತಾಲೂಕು ದಂಡಾಧಿಕಾರಿ ಏನು ಮಾಡ್ತಾ ಇದ್ದಾರೆ, ಭೂಮಾಫಿಯಾ ಭೂಕಳ್ಳರ ಪರವಾಗಿ ಕೆಲಸ ಮಾಡ್ತಾ ಇರೋಂಥದ್ದು ನಮ್ಮ ತಾಲೂಕಿನ ತಾಲೂಕು ದಂಡಾಧಿಕಾರಿ ಆಗಿರ್ಬೋದು, ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಎಲ್ಲ ಒಟ್ಟಾರೆಯಾಗಿ ಹೇಳ್ಬೋದು. ಈ ಮೊನ್ನೆ ನಡೆದಂಥ ಒಂದು ಗುಡಿಬಂಡೆ ಪ್ರತಿಭಟನೆ ಸ್ವಯಂ ಘೋಷಿತ ಪ್ರತಿಭಟನೆ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ದಾರೆ, ನೀವು ರೋಡಿಸಮ್ ಥರ ಮಾಡಿದ್ದಾರೆ ನಮ್ಮ ಶಾಸಕರ ಅನುಯಾಯಿಗಳು ಅನ್ಕೋಬೇಕು. ಆ ಥರವಾಗಿ ಅವರೇ ಬೆಲ್ ಬಿಟ್ಟು ಹುಡುಕೊಂಡು ಹೋಗಿ ಬೆಲ್ ಹೊಡೆದಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರಿ ಶಾಲೆಯಲ್ಲಿ ನುಗ್ಗಿಬಿಟ್ಟು ಹಲ್ಲೆ ಮಾಡಿರುವಂತಹ ಒಂದು ಗೂಂಡಾಗಿರಿ ಅಂತ ಹೇಳ್ಬೋದು. ಶಾಸಕರ ಅನುಯಾಯಿಗಳಿಗೆ ಗೂಂಡಾಗಿರಿ ವರ್ತನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಕ್ಕು ಏನಿದೆಯೋ ಅದನ್ನು ಪಡ್ಕೊಳ್ಳೋದಕ್ಕ ಇವತ್ತು ಸುಮಾರು ಜನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಜೈಲಲ್ಲಿ ಇರ್ತೀವಿ ಬೇಕಂದ್ರೆ. ಆಗ್ಲೇ ಮಾತಾಡಿದ್ದಾರೆ ನಮ್ಮ ಮುಖಂಡರು ಸಹ. ನಾವು ಇವತ್ತು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅದೇ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ DC ಕಚೇರಿಯಲ್ಲಿ ಮುತ್ತಿಗೆ ಆಗ್ತಾ ಇದ್ದೀವಿ. ಇವತ್ತು ಸುಮಾರು ಜನ ನಮ್ಮ ಗುಡಿಬಂಡೆ ತಾಲೂಕಿಂದ ಸಹ ಸುಮಾರು 500 ಜನ ಹೋಗ್ತಾ ಇದ್ದೀವಿ ನಮ್ಮ ಕಾರ್ಮಿಕರೆಲ್ಲರೂ ಒಟ್ಟಿಗೆ. ಇವತ್ತು ಅದೇ ರೀತಿಯಲ್ಲಿ ನಮ್ಮ ಕಾರ್ಮಿಕರ ಬೇಡಿಕೆಗಳು ಸರ್ಕಾರ ಎಚ್ಚೆತ್ಕೊಂಡು ಸಾಲ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲೇ ಎಲ್ಲ DC ಕಚೇರಿಗಳ ಮುಂದೆ ಸಹ ಇವತ್ತು CITU ಅಡಿಯಲ್ಲಿ ಮತ್ತು ಕಾರ್ಮಿಕರು ಅದೇ ರೀತಿಯಲ್ಲಿ ರೈತರು ಎಲ್ಲರೂ ಸೇರಿಕೊಂಡು ಹಲವಾರು ಸಂಘಗಳು ಸೇರಿ ಇವತ್ತು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಏನು ಅಂದರೆ ನಮ್ಮ CITU ಅವರಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಕ್ಕಿಲ್ಲ. 36,000 ರೂಪಾಯಿ ಕನಿಷ್ಠ ವೇತನ ಕೊಡಬೇಕು ಕೂಲಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 29 ಕಾರ್ಮಿಕ ನೀತಿಗಳಲ್ಲಿ ಇವತ್ತು 4 ಸಮಿತಿಗಳಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಒಂದು ಕಡೆ, ಮತ್ತೊಂದು ಕಡೆ ವಿದ್ಯಾರ್ಥಿ ವಿರೋಧಿ ನೀತಿಗಳು ಮತ್ತು ಯುವಜನರ ಉದ್ಯೋಗ ಇರ್ತಕ್ಕಂಥ ವಿರೋಧಿ ನೀತಿಗಳನ್ನು ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ಅದನ್ನು ವಾಪಸ್ ತಪ್ಪಬೇಕು. ಮತ್ತೆ ರೈತರು ಬೆಳೆದಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಮತ್ತು ಈಗಿರ್ತಕ್ಕಂಥ ಏನು ಇವತ್ತು ಅಂಗನವಾಡಿ ಕಾರ್ಯಕರ್ತರಾಗಿರಲಿ ಮತ್ತು ಪಂಚಾಯತ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ವಾಟರ್ಮ್ಯಾನ್ಗಳಾಗಲಿ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ BPL ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು. ಅದನ್ನು ಮತ್ತೆ ಅವರಿಗೆ ಪುನರ್ಚೇತನ ಕೊಡಬೇಕಾಗಿದೆ ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲೂ ಕೂಡ ಇವತ್ತು ಭೂ ಸ್ವಾಧೀನ
ಏನಂದ್ರೆ ಇವತ್ತು ರೈತರ ಹತ್ರ ಭೂ ಸ್ವಾಧೀನವನ್ನು ಪಡ್ಕೊಳ್ತಾ ಇದ್ದಾರೆ. ಅದನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡೋದಕ್ಕೆ ಇವತ್ತು ಮುಂದಾಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಆದ್ರಿಂದ ನಾವು ಒಂದು ಘೋಷಣೆಯನ್ನು ಇಟ್ಕೊಂಡಿದ್ದೀವಿ, ಕಾರ್ಪೊರೇಟ್ ಕಂಪನಿಗಳೇ ಭಾರತವನ್ನು ಬಿಟ್ಟು ತೊಲಗಬೇಕು ಅಂತ ಹೇಳ್ಬಿಟ್ಟು ಆ ಘೋಷಣೆ ಮೂಲಕ ಇವತ್ತು ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ದೊಡ್ಡ ಮಟ್ಟಿಗೆ ನಾವು ಡೈಲಿ ಬರೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ 15 ತಾರೀಕು ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಿಮಗೆ ವಿನಂತಿ ಮಾಡ್ತಾ ಇದ್ದೀವಿ. ಜೈ ಬೋರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘ, ಕೃಷಿ ಕೂಲಿ ಕಾರ್ಮಿಕರ ಸಂಘ ಮತ್ತು ಕಾರ್ಮಿಕರ ಸಂಘ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಜನವಿರೋಧಿ ನೀತಿಗಳು ಜಾರಿಗೆ ತರ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ನೋಡ್ಬೋದು, ರೈತರು ಬದುಕಾಗಲಿ ಅಥವಾ ವಿದ್ಯಾರ್ಥಿ ಬದುಕಾಗಲಿ ಮತ್ತು ಸಾಮಾನ್ಯ ಜನರ ಬದುಕಾಗಲಿ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕು. ಒಂದು ಏನು ರೈತರು ಬೆಳೆಯುವಂತಹ ಬೆಳೆಗಳಿಗೆ ಏನು ಸ್ವಾಮಿನಾಥನ್ ಅವರು ಆಯೋಗ ಏನು ವರದಿ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ, ಆ ವರದಿಯ ಆಧಾರದ ಮೇಲೆ ಏನು ಅವರು ವರದಿ ಕೊಟ್ಟಿದ್ದಾರೆ